ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸುಮಾ ಅರ್ಜುನ್ ಅನ್ನೋರ್ದು ಬರ್ತ್ಡೇ ಇದೆ. ದಯವಿಟ್ಟು ನೀವು ಎಲ್ಲರೂ ವಿಶ್ ಮಾಡಿ, ನಾನು ವಿಶ್ ಮಾಡ್ತೀನಿ. ಸುಮಾ ಅರ್ಜುನ್ ಅವರೇ, ನಿಮ್ಮೂರು ಹಾವೇರಿ ಹತ್ರ ಕನವಳ್ಳಿ ಅಲ್ವಾ? ಓಕೆ, ಸುಮಾ ಅರ್ಜುನ್ ಅವರೇ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಕನಸೆಲ್ಲ ಈಡೇರಲಿ, ನಿಮ್ಮ ಜೀವನದಲ್ಲಿ ನೀವು ಫುಲ್ಲು ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿರ್ರಿ. ಓಕೆನಾ? ನೀವು ಎಲ್ಲರೂ ವಿಶ್ ಮಾಡಿ ಪ್ಲೀಸ್. ಇನ್ನೊಂದು ಸಲ ಸುಮಾ ಅರ್ಜುನ್ ಅವರೇ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ವೀಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ. ನಾನಂತೂ ಡೈಲಿ ನಿಮ್ಮೆಲ್ಲರೂ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೀವು ಕಮೆಂಟ್ ಮಾಡಿದರೆ ನನಗೆ ನಿಮಗೆ ಸ್ಟೋರಿ ಇಷ್ಟ ಆಗಿದೆನಾ ಅಥವಾ ಇಲ್ವಾ ಅಂತ ಗೊತ್ತಾಗುತ್ತೆ. ನಿಮ್ಮೆಲ್ಲರೂ ಸಜೆಷನನ್ನು ನಾನು ತೊಗೋತೀನಿ. ನಿಮ್ಮೆಲ್ಲರಿಗೂ ಸ್ಟೋರಿ ಹೇಗೆ ಅನಿಸ್ತಾ ಇದೆ ಏನು ಅಂತ ನಿಮ್ಮ ಅಭಿಪ್ರಾಯನ ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಮಾತು, ಹಾಗೆ ನಾನಿವಾಗ ಡೈಲಿ ಕಾರ್ಟೂನ್ ಜಗತ್ತು ಚಾನಲ್ಗೆ ತುಂಬಿದ ಮನೆ ಕಥೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ತುಂಬಿದ ಮನೆ ಕಥೆ ಸ್ಟೋರಿನ ಕಂಟಿನ್ಯೂ ಮಾಡಿ ಅಂತಂದಿದ್ದಕ್ಕೆ ಅದರಲ್ಲಿ ಕಾವೇರಿದು ಲವ್ ಸ್ಟೋರಿ ನಡೀತಾ ಇದೆ. ದಯವಿಟ್ಟು ನೀವೆಲ್ಲರೂ ಆ ಚಾನಲ್ಲು ನೋಡಿ, ಆ ಚಾನಲ್ಗೂ ಸಪೋರ್ಟ್ ಮಾಡಿ, ಆ ಸ್ಟೋರಿಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಸವಿ, ಈಗೇನೋ ಸದ್ಯಕ್ಕೆ ನೋಡಕ್ಕೆ ಬಂದಾಗ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ. ಇವಾಗ ನೆಕ್ಸ್ಟ್ ಏನು ಮಾಡೋದು? ಗೌರಿನ ಮದುವೆಗೆ ಹೆಂಗೆ ಒಪ್ಸೋದು? ಸವಿತಾ, ಈಗ ನೆಕ್ಸ್ಟ್ ಏನು ಮಾಡೋದು? ಅಕಸ್ಮಾತ್ ನಾವು ಫೋರ್ಸಿಂದ ಒತ್ತಾಯ ಮಾಡಿ ಮದುವೆ ಮಾಡಿದ್ವಿ ಅಂತ ತಿಳ್ಕೊ, ಮದುವೆ ಆದಮೇಲೆ ಆ ಹುಡುಗನ ಜೀವನನೂ ಹಾಳಾಗಬಾರ್ದಲ್ವ. ಈಗ ನಾವು ಗೌರಿ ಜೀವನ ಹೆಂಗೆ ಹಾಳಾಗಬಾರ್ದು ಅಂತ ಯೋಚನೆ ಮಾಡ್ತಾಯಿದ್ದೀವಲ್ಲ, ಹಾಗೆ ಆ ಹುಡುಗನ ಜೀವನನೂ ಹಾಳಾಗಬಾರ್ದು ಅನ್ನೋದನ್ನು ಯೋಚನೆ ಮಾಡಬೇಕಲ್ಲ. ಒತ್ತಾಯದಿಂದ ಮದುವೆ ಮಾಡಿ ಆಮೇಲೆ ಗೌರಿ ಆ ಮನೆ ಬಿಟ್ಟು ಓಡಿ ಬರೋದು, ಇಲ್ಲ ಡಿವೋರ್ಸ್ ಬೇಕಂತ ಡಿವೋರ್ಸ್ ಕೇಳೋದು, ಹೀಗೆಲ್ಲ ಮಾಡಿದ್ಲಂದ್ರೆ ಇನ್ನೊಂದು ಪ್ರಾಬ್ಲಮ್ನ ನಾವು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಇಲ್ಲಿ ಒಬ್ಬರ ಜೀವನನ ಸರಿ ಮಾಡೋಕ್ಕೋಗಿ ಇನ್ನೊಬ್ಬರ ಜೀವನನ ಹಾಳು ಮಾಡಬಾರ್ದಲ್ವ ನಾವು. ಸರಿತಾ, ನೀನು ಹೇಳೋದು ಕರೆಕ್ಟ್ ಐತಿ. ನಾನು ಅದನ್ನೇ ಯೋಚನೆ ಮಾಡಾಕೊಂತೀನಿ. ಈಗ ಗೌರಿ ನೋಡಿದ್ರೆ ನಮ್ಮ ಮಾತು ಕೇಳ್ತಾನೇ ಇಲ್ಲ. ಏನು ಮಾಡ್ಬೇಕಂತ ನನಗೂ ಗೊತ್ತಾಗ್ತಾನೆ ಇಲ್ಲ. ದೇವ್ರೇ, ಈಗ ಫಸ್ಟ್ ಅವರು ನೋಡ್ಕೊಂಡು ಹೋಗಾರಲ್ಲ, ಅವ್ರಿಗೆ ಇಷ್ಟ ಆಗಿದೆ ಏನು ಅನ್ನೋದನ್ನು ಫೋನ್ ಹಚ್ಚಿ ಹೇಳಿದ ಮೇಲೆ ಮುಂದೆ ಯೋಚನೆ ಮಾಡಿದ್ರಾತು. ಅಕಸ್ಮಾತ್ ಅವರಿಂದ ನೆಗೆಟಿವ್ ರೆಸ್ಪಾನ್ಸ್ ಬಂತಂದ್ರೆ ಇಲ್ಲಿಯೇ ಕೈ ಬಿಟ್ಬಿಡೋದು, ಏನಿಲ್ಲ. ಒಂದು ವೇಳೆ ಅವ್ರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಏನಾದರೂ ಬಂತಂದ್ರೆ ಆ ಹುಡುಗನ ಹತ್ರ ಒಂದು ಸಲ ಡೈರೆಕ್ಟಾಗಿ ನಾನು ಮಾತಾಡಿ ಇದೆಲ್ಲ ಏನೇನು ನಡೆದೈತಿ ಏನಿಲ್ಲ ಅನ್ನೋದನ್ನೆಲ್ಲನೂ ಹೇಳಿಬಿಡ್ತೀನಿ. ಅಂದ್ರೆ ಆ ಹುಡುಗ ಗೌರಿನ ಇಷ್ಟಪಟ್ಟ ಅಂತಂದ್ರೆ ಓಕೆ, ಇವಾಗೆಲ್ಲ ಕಾಮನ್ ಬಿಡ್ರಿ, ನಾನು ಮದುವೆ ಆಗ್ತೀನಿ ಗೌರಿನ ಅಂತ ಅಂದಂದ್ರೆ ಮುಂದುವರಿಯೋದು. ಇಲ್ಲ, ನಂಗೆ ಇದೆಲ್ಲ ಇಷ್ಟ ಇಲ್ಲ ಹಂಗೆ ಹಿಂಗಂದ್ರೆ ಮತ್ತು ಮುಂದೆ ನೋಡಿದ್ರಾತು. ಯಾಕಂದರೆ ಯಾವುದನ್ನು ಮುಚ್ಚಿಟ್ಟು ಮದುವೆ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ನೀನು ಹೇಳೋದು ಕರೆಕ್ಟ್ ಐತಿ. ಆದರೆ ಮೊದಲು ಆ ಕವಿತಾ ಮತ್ತು ಗೌರಿ ಇಬ್ಬರು ಕುತ್ಕೊಂಡು ಮಾತಾಡೋಂಗೆ ಆಗಬಾರ್ದು. ಅವರಿಬ್ಬರೂ ಫಸ್ಟ್ ಬೇರೆ ಮಾಡ್ಬೇಕು ನೋಡು. ಅವರಿಬ್ಬರು ಕೂಡಿದ್ರು ಅಂತ ತಿಳ್ಕೊ ಮತ್ತೊಂದು ದರಿದ್ರ ಪ್ಲ್ಯಾನ್ ಮಾಡ್ತಾರೆ. ಯಾಕಂದ್ರೆ ಆ ಕವಿತಾ ಸರಿ ಇಲ್ಲ, ಅಕ್ಕಿ ಹಾಳಾಗೋದಲ್ದ ಗೌರಿ ಜೀವನನೂ ಹಾಳು ಮಾಡಿಟ್ಬಿಡ್ತಾಳೆ. ಅದಕ್ಕೋಸ್ಕರ ಅದು ಅಲ್ಲದೆ ಇವಾಗ ಗೌರಿಗೆ ಇನ್ನೊಂದು ಕವಿತಾ ಸಪೋರ್ಟ್ ಅದ ಅನ್ನೋದು ಒಂದು ದೊಡ್ಡ ಧೈರ್ಯ ಐತಿ. ಅದಕ್ಕೋಸ್ಕರ ಆ ಧೈರ್ಯನ ಹೋಗೋಂಗೆ ನಾವು ಮಾಡಬೇಕು. ನೀವು ಹೇಳೋದು ಸರಿನಾ? ಆದ್ರೆ ನನಗೀಗ ಸರಿತಾ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗೈತಿ. ಏನು ಹೆಲ್ಪ್ ಹೇಳು? ಅದು ಈ ಕವಿತಾ ಮತ್ತು ಈ ಗೌರಿ ಅದು ಏನು ಪ್ಲ್ಯಾನ್ ಮಾಡಕ್ಕಂತಾರ ಅನ್ನೋದು ನನಗೆ ಗೊತ್ತಾಗಬೇಕಾಗೈತಿ. ಅಲ್ಲ ಸವಿ, ಸರಿತಾ ಇವಾಗ ನಮ್ಮ ಜೊತೆ ಕ್ಲೋಸ್ ಇರೋದು ಅವ್ರಿಗೆ ಗೊತ್ತೈತಿ. ಅವರು ಸರಿತಾನ ಹತ್ರ ಏನು ಹೇಳಿದ್ರು ಆಕೆ ನಮ್ಮ ಹತ್ರ ಬಂದು ಹೇಳ್ತಾಳೆ ಅನ್ನೋದು ಅವ್ರಿಗೆ ಗೊತ್ತೈತಿ. ಅಂದಮೇಲೆ ಅವರಿಬ್ಬರು ಏನು ಪ್ಲ್ಯಾನ್ ಮಾಡಾರ ಏನು ಅನ್ನೋದು ಸರಿತಾ ಹೆಂಗೆ ಗೊತ್ತಾಕೈತಿ? ಅದು ನಿಜಾನ. ಅಯ್ಯೋ, ಅವ್ರು ಏನು ಪ್ಲ್ಯಾನ್ ಮಾಡಕ್ಕಂತಾರ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ಅಂದೆ. ಸರಿತಾ ಹೋಗಿ ಅಲ್ಲಿ ಕೇಳ್ಕೊಂಬಾ ಅಂತ ಅಂದೆ. ನಾನು ಹೇಳೋವರೆಗೂ ಇಬ್ಬರು ಒಂದು ಸ್ವಲ್ಪ ಪೇಷನ್ಸಿಂದ ಕೇಳ್ರಿ. ಸರಿ, ಹೇಳಂಗಂದ್ರೆ ಸರಿತಾ, ಕವಿತಂದು ಮತ್ತು ಈ ಗೌರಿದು ಫೋನನ್ನು ಟ್ಯಾಪ್ ಮಾಡಿದ್ರೆ ಹೆಂಗಿರುತ್ತೆ? ಇಟ್ಸ್ ಅ ಗುಡ್ ಐಡಿಯಾ. ನೀನು ಹೇಳೋದು ಸರಿಯೇ ಇದೆ. ಹಂಗೆ ಮಾಡಿದ್ರೆ ಅವ್ರು ಏನು ಮಾಡಕ್ಕಂತಾರ ಏನಿಲ್ಲ, ಯಾರ ಜೊತೆ ಮಾತಾಡ್ಕೊಂತಾರೆ, ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಅದಾರ, ಅದೆಲ್ಲ ಗೊತ್ತಾಗುತ್ತೆ ನೋಡು. ಹೌದು ಸರಿತಾ, ನಿನಗೆ ಆ ಥರ ಯಾರಾದರೂ ಪರಿಚಯ ಇದ್ದಾರಾ? ಅವ್ರ ಫೋನನ್ನು ಟ್ಯಾಪ್ ಮಾಡಬೇಕು ನೋಡು. ಆವಾಗ ಎಷ್ಟು ದಿನ ಅಂತಂದ್ರೆ ಜಸ್ಟ್ 1-2-3 ಡೇಸ್ ಆದರೂ ಬೇಕೇ ಬೇಕು. ಯಾಕಂದರೆ ಈ 2-3 ಡೇಸಲ್ಲಿ ಅವ್ರು ಏನೂ ಮಾಡೋದಾರ. ಯಾಕಂದ್ರೆ ಮೊನ್ನೆ ಕವಿತಾ ಏನಂದ್ಲ ಅಂದ್ರೆ, ಇನ್ನು 2-3 ದಿನದಲ್ಲಿ ನಿಮ್ಮ ಮನೆ ಮರ್ಯಾದೆ ಎಲ್ಲ ಹೋಗಂಗೆ ಮಾಡ್ತೀನಿ, ನಿಮ್ಮ ಮರ್ಯಾದೆನ ಬೀದಿಗೆ ತಂದಿಡ್ತೀನಿ ಅಂತ ಹೇಳಿದ್ಲಕ್ಕೆ. ಅದಕ್ಕೋಸ್ಕರ ಈ 2-3 ಡೇಸನ್ನು ಅಲ್ಲಿ ಏನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು. ಅದಕ್ಕೋಸ್ಕರ ಸ್ವಲ್ಪ ಅವ್ರ ಫೋನನ್ನು ಟ್ಯಾಪ್ ಮಾಡಿದ್ವಿ ಅಂದರೆ ಅವ್ರ ಪ್ಲ್ಯಾನ್ ಏನನ್ನೋದು ನಮ್ಗೆ ಗೊತ್ತಾಗುತ್ತೆ. ಅವಾಗ ನಾವು ಮುಂದೆ ಏನು ಮಾಡಬೇಕು ಅನ್ನೋದು ನಮ್ಗೆ ಇನ್ನೂ ಗೊತ್ತಾಗುತ್ತೆ. ಫೋನು ಟ್ಯಾಪ್ ಮಾಡೋದು ಸರಿ ಆಯಿತು. ನಂಗೊಬ್ಬರು ಪರಿಚಯದವ್ರು ಅಂಕಲ್ ಇದ್ದಾರೆ. ಅವರು ಹೇಳಿದ್ರೆ ಈ ಕೆಲಸ ಆರಾಮಾಗುತ್ತೆ. ಸರಿ, ನಾನು ಇವತ್ತೇ ಅವ್ರ ಹತ್ರ ಮಾತಾಡಿ ಈಗ ಯಾರ್ಯಾರು ನಾವು ಗೌರಿ ನಂಬರು ಮತ್ತು ಈಗ ಯಾರ್ಯಾರು ಕವಿತಾ ಅವರಿಬ್ಬರು ನಂಬರನ್ನು ಟ್ಯಾಪ್ ಮಾಡಂಗೆ ಮಾಡ್ತೀನಂತ. ಸರಿನಾ?
ಅಷ್ಟು ಮಾಡಿಬಿಡು ಸರಿತಾ. ಮುಂದಿಂದ ಏನು ಮಾಡ್ಬೇಕಂತ ನಾನು ಯೋಚನೆ ಮಾಡ್ತೀನಿ. ಸರಿ ಆಯಿತು, ನಾ ಅವ್ರ ಹತ್ರ ಮಾತಾಡಿ ಏನು ಅನ್ನೋದನ್ನು ನಿಮ್ಗೆ ಹೇಳ್ತೀನಂತ. ನಂಗೆ ಇವಾಗ ಆಫೀಸಿಗೆ ಟೈಮ್ ಆಗುತ್ತೆ, ನಾ ಹೋಗ್ಲಾ? ಅಯ್ಯೋ ಸರಿತಾ, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಂತೆ ಅಂತ ಬಿಡು, ಇನ್ನೂ ಸ್ವಲ್ಪ ಹೊತ್ತಿಗೆ ಅಡುಗೆ ಮಾಡ್ತೀನಿ ಹೆಂಗೋ. ಅಯ್ಯೋ ಬೇಡ ಬೇಡ ಲಲಿತಾ, ಟೈಮ್ ಆಗಿದೆ ನೋಡಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಆಫೀಸಲ್ಲಿ ಇವತ್ತು ಮೀಟಿಂಗ್ ಬೇರೆ ಇದೆ ಮತ್ತು ಆಫೀಸಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಸರಿನಾ, ನೆಕ್ಸ್ಟ್ ಟೈಮ್ ಬಂದಾಗ ಊಟ ಮಾಡ್ಕೊಂಡೆ ಹೋಗ್ತೀನಂತ. ಇವಾಗ ಹೋಗಿ ಬರ್ತೀನಿ ಪ್ಲೀಸ್. ಸರಿ ಆಯಿತು, ಹುಷಾರು. ಅದೇ ಮಾತಾಡ್ತೀನಿ ಅಂತಂದಿಲ್ಲ, ಅದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ. ಇಲ್ಲ ಇವಾಗ ಆಫೀಸಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಈವ್ನಿಂಗ್ ಹಂಗೆ ಫ್ರೀ ಆಗ್ತೀನಲ್ಲ, ಅವಾಗ ನಾ ಕಾಲ್ ಮಾಡಿ ಮಾತಾಡಿ ಏನು ಅನ್ನೋದನ್ನು ನಿನ್ನ ಹತ್ರ ಹೇಳ್ತೀನಂತ. ಸರಿ ಹಂಗಾರೆ ಬಾಯ್. ಸರಿ ಬಾಯ್. ಅಯ್ಯೋ ಮರ್ತಾ ಬಿಟ್ಟಿದ್ದೆ ನೋಡು, ಅದು ಅಡುಗೆ ಮನೆಗೆ ಇಷ್ಟಕ್ಕೊಂದು ಕೆಲಸ ಐತೆ, ಹಂಗೆ ಬಂದೇನು ನೋಡು. ಬಾ, ಅಡುಗೆ ಮನೆ ಕೆಲಸ ಐತೆ, ಹೋಗೋಣ. ಸರಿ, ನೀವು ಹೋಗಿರಿ, ಬಂದೆ. ಈ ಕವಿತಾ ನಂದು ಚಾಲೆಂಜಲ್ಲಿ ಕವಿತಾ ಸೋತಾಳ. ಅಂದಮೇಲೆ ಆಕೆನೀಗ ಸರಿಯಾಗಿ ಆಟಾಡಿಸ್ಬೇಕು. ಅದು ಹೆಂಗೆ ಆಟಾಡ್ಸೋದು, ಏನು ಮಾಡೋದು ಗೊತ್ತಾಗ್ತಾನೇ ಇಲ್ವಲ್ಲ. ಏನು ಮಾಡ್ಬೇಕಂತಂದು ಮಾಡ್ತೀನಿ, ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀನಿ. ಒಟ್ಟಿನಲ್ಲಿ ನನ್ನ ಜೊತೆ ಸೋತಿರೋ ಆ ಕವಿತಾಗ ಇನ್ನೊಂದು ರೌಂಡ್ ಆಟಾಡಿಸಿ ಇನ್ನೊಂದು ಸಲ ನನ್ನ ತಂಟೆಗೆ ಬಂದಿರಬಾರ್ದು, ಹಂಗೆ ಮಾಡ್ತೀನಿ. ಅದಕ್ಕೆ ಇವಾಗ ಏನು ಮಾಡೋದು? ನೀವು ಇವತ್ತೇನೂ ಮಾಡಲೇ ಇಲ್ಲ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಂದರೆ ಹೀಗೆ ನೀವು ಸುಮ್ಮನೆ ಇದ್ರೆ ಅಷ್ಟನ್ನು ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ನೋಡು ಗೌರಿ, ನನ್ನ ಹತ್ರ ಇರೋದು ಲಾಸ್ಟ್ ಒಂದೇ ಪ್ಲ್ಯಾನ್. ನೀ ಆ ಪ್ಲ್ಯಾನಿಗೆ ಹ್ಞೂ ಅಂತಂದೆ ಅಂದ್ರೆ ನಾಳೆನೇ ಅಕ್ಕಳ ಜೊತೆ ನಿನ್ನ ಮದುವೆ. ಒಂದು ವೇಳೆ ಇಲ್ಲ ಅಂತಂದೆ ಅಂದ್ರೆ ಇಲ್ಲೇ ಮನ್ಯಾಗ ತೋರಿಸಿರೋ ಹುಡುಗನ ಜೊತೆ ಮದುವೆ ಆಗಿಬಿಡು. ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ. ಅದಕ್ಕೆಮ್ಮ ಏನು ಹೇಳಾಕುಂತೀರಿ ನೀವು? ನಾಳೆನೇ ಮದುವೆನಾ? ಹೌದು ಗೌರಿ, ಇವ್ರು ಹಿಂಗೆ ಇದ್ರೆ ಏನಾದರೂ ಪ್ಲ್ಯಾನ್ ಮಾಡಿ ನೀನನ್ನು ಯಾಮಾರಿಸಿ ಮದುವೆ ಮಾಡಿಸ್ಬಿಡ್ತಾರೆ. ಅದಕ್ಕೆ ನಾನು ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಆಲ್ರೆಡಿ ಅಕ್ಕಳ ಜೊತೆನೂ ಮಾತಾಡೀನಿ. ಅವನು ಹ್ಞೂ ಅಂತ ಅಂದಾನ. ನೀ ನಾಳೆನ ಮನೆಯಿಂದ ಬಿಟ್ಟು ಹೋಗ್ಬಿಡು. ಅಲ್ಲಿ ನೀ ಇಲ್ಲಿಂದ ಹೋದೆ ಅಂದ್ರೆ ಎಲ್ಲಿ ಈ ಊರು ಹೊರಗಡೆನ ನಾನೊಂದು ಕಾರಿನ ವ್ಯವಸ್ಥೆ ಮಾಡಿರ್ತೀನಿ, ಅಲ್ಲಿಗೆ ಬರ್ತಾರೆ. ಬೆಳಗ್ಗೆ ಮುಂಜಾನೆನ 4 ಗಂಟೆ ಸುಮಾರು ಯಾರೂ ಎದ್ದಿರಂಗಿಲ್ಲ. ನೈಟೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡು. 4 ಗಂಟೆ ಸುಮಾರು ಇಲ್ಲಿಂದ ಹೋಗ್ಬಿಡು. ಇಲ್ಲಿ ಕಾರಿನ ವ್ಯವಸ್ಥೆ ಇರ್ತೈತಿ, ನೀನು ಸೀದಾ ಹುಬ್ಳಿಗೆ ಕರ್ಕೊಂಡು ಹೋಗಾರ. ಅಲ್ಲಿ ಅಕ್ಕುಲ್ ಬರ್ತಾನೆ, ಆ ಕಾರನ್ನು ಅಕ್ಕುಲ್ ತೊಗೋತಾನೆ, ಡ್ರೈವರ್ ಇರೋಂಗಿಲ್ಲ. ಹೆಂಗೋ ಅಕ್ಕುಲ್ ಬರ್ತಾನಲ್ಲ, ಇಬ್ಬರು ಹೋಗಿ ಎಲ್ಲರ ಮದುವೆಯಾಗಿ 1 ವರ್ಷ ಈ ಕಡೆ ಬರಾಕ ಹೋಗ್ಬೇಡ್ರಿ. ಎಂತ ಇಲ್ಲಾಂದ್ರೆ ಮಿನಿಮಮ್ 1-2 ತಿಂಗಳಂತೂ ಈ ಕಡೆ ಬರಾಕ ಹೋಗ್ಬೇಡ್ರಿ. ಮದುವೆಯಾಗಿ ನಾನೆಲ್ಲ ವ್ಯವಸ್ಥೆ ಮಾಡೀನಿ, ರೆಸಾರ್ಟಿಂದ ಎಲ್ಲ ವ್ಯವಸ್ಥೆ ಮಾಡೀನಿ. 1 ಮಂತ್ ಯಾರಿಗೂ ಸಿಗ್ಲಾರ್ದಂಗೆ ಹೋಗಿದ್ದು ಬಿಡ್ರಿ. ಆಮೇಲೆ ಮುಂದೆ ಏನಾರ ಮಾಡಿದ್ರಾತು. ಅದಕ್ಕೆಮ್ಮ ಹಂಗಂದ್ರೆ ಓಡೋಬೇಕಾ? ಹೌದು ಗೌರಿ, ಇದನ್ನು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ. ಲೇ ದರಿದ್ರ ಕವಿತೆ, ಇಂಥ ಪ್ಲ್ಯಾನ್ ಮಾಡೋಕಂತೇನಲೇ ನೀನು? ಅದಕ್ಕೆ ಮನೆ ಮರ್ಯಾದೆ ಎಲ್ಲ ಹೋಗತ್ತಂತ ಅಂದಿದ್ದು. ಯಪ್ಪ ಲೇ, ನೀನು ಹಗ್ರ ಇಲ್ಲಲೇ, ಇಷ್ಟು ಕ್ರಿಮಿನಲ್ ಅದಿ ಅಂತ ನಾನು ಅನ್ಕೊಂಡಿಲ್ಲಾಗಿತ್ತೆ. ಯಪ್ಪ ಏನು ಹೇಳಾಕುಂತಾಳಿಕೆ, ನನಗೆ ಕೈಕಾಲೆಲ್ಲ ನಡ್ಗಾಕುಂತಾವ. ಇಲ್ಲ, ಮೊದಲು ಇವ್ರು ಏನು ಮಾತಾಡ್ಕೊಳಕುಂತಾರೆ, ಏನು ಪ್ಲ್ಯಾನ್ ಮಾಡಾಕುಂತಾರೆ ಅನ್ನೋದನ್ನು ಕ್ಲಿಯರಾಗಿ ಕೇಳಿಸ್ಕೊಂಡು ಆಮೇಲೆ ಮುಂದುವರೆದ್ರಾತು. ಈಗ ನಾನು ನಡಕ್ಕೆ ಹೋದೆ ಅಂದ್ರೆ ಮತ್ತು ಇವ್ರು ಏನು ಮಾತಾಡ್ತಾರೆ ಏನು ಅನ್ನೋದು ಗೊತ್ತಾಗಲ್ಲ. ಮೊದಲು ಇವ್ರ ಪ್ಲ್ಯಾನ್ ಅಂತ ಸರಿಯಾಗಿ ತಿಳ್ಕೊಂಡು ಆಮೇಲೆ ಏನಾದರೂ ಒಂದು ಮಾಡಬೇಕು. ಅತಿಯಮ್ಮ, ನಾನೇನಾದರೂ ಹಂಗೆ ಹೋದೆ ಅಂದ್ರೆ ನಮ್ಮ ಮನೆ ಮರ್ಯಾದೆ ಎಲ್ಲ ಹೋಗ್ಬಿಡ್ತೈತಿ ಅತಿಯಮ್ಮ. ನಿನಗೀಗ ಈ ನಿನ್ನ ಜೀವನ ಮುಖ್ಯನ ಅಥವಾ ಈ ಮನೆ ಮರ್ಯಾದೆ ಮುಖ್ಯನ? ನೀನ ಯೋಚನೆ ಮಾಡು. ಅತಿಯಮ್ಮ, ನನಗೆ ಇದ್ರ ಬಗ್ಗೆ ಯೋಚನೆ ಮಾಡೋಕೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ, ನಾ ಆಮೇಲೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಸರಿ, ಅದು ಏನು ನಿಮ್ಮ ಯೋಚನೆ ಮಾಡ್ತಿದ್ದಿ ಮಾಡು, ಆದರೆ ನಿನ್ನ ಹತ್ರ ಭಾಳ ಟೈಮ್ ಇಲ್ಲ. ಆದಷ್ಟು ಬೇಗ ಬಂದು ನನ್ನ ಹತ್ರ ಹೇಳು, ನಾ ಮುಂದೆ ಏನು ಮಾಡ್ಬೇಕು ಅನ್ನೋದನ್ನು ಯೋಚನೆ ಮಾಡ್ತೀನಿ. ಈ ಮನೆ ಮರ್ಯಾದೆ ಅಂತ ನೀನೇನಾರು ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ ಅಂದರೆ ನಿನ್ನ ಜೀವನ ಹಾಳಾಗುತ್ತೆ. ನೋಡು, ನಿನ್ನಿಷ್ಟ. ಇದ್ರ ಮೇಲೆ ನೀನು ಬೇಡ ಗೀಡ ಹಂಗಿಲ್ಲ ಹಿಂಗಿಲ್ಲ ಅಂತ ಏನಾರು ಅಂದೆ ಅಂದರೆ ನಾನು ನಿನಗೆ ಮುಂದೆ ಏನು ಸಪೋರ್ಟ್ ಮಾಡೋಕ್ಕಾಗಲ್ಲ. ನನ್ನ ಕೈಯಲ್ಲಾಗೋದು ಇಷ್ಟ ಸಪೋರ್ಟ್. ಮುಂದೆ ಏನು ಮಾಡ್ತೀನಿ ನೋಡು. ಲೇ ದರಿದ್ರ ಕವಿ, ಆ ಗೌರಿನ ಅರ್ಧ ಹಾಳು ಮಾಡಾಕುಂತಿರೋದ ನೀನು. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋಂಗಿಲ್ಲಲೇ. ಈಗ ಬಂದು ನಿನ್ನ ಕಪಾಳಕ್ಕೆ ಕ್ಯಾಡೆಟ್ ಬಿಗಿಬೇಕಂತ ಅನ್ಸುತ್ತೆ. ಆದರೆ ಬೇಡ, ಇವಾಗ ಸದ್ಯಕ್ಕೆ ನನಗೆ ಈ ವಿಷಯ ಗೊತ್ತಾಗೈತೆ ಅನ್ನೋದು ನಿಮಗೆ ಗೊತ್ತಾಗೋದು ಬೇಡ. ಯಾಕಂದ್ರೆ ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡ್ತಿದ್ದೀನಿ, ಮಾಡ್ತೀನಿ ನಿನಗೆ. ಈ ಗೌರಿಯಿಂದನ, ಈ ಮನೆ ಮಗಳಿಂದನ ಈ ಮನೆ ಮರ್ಯಾದೆ ಹರಾಜಾಗಂಗೆ ಮಾಡ್ತೀನಿ.